ಕನ್ನಡ ಜಾಣಜಾಣೆಯ ನಮಸ್ಕಾರ. ಬೆಳಗಾವಿಯಲ್ಲಿ ನಡೆದಂಥ ಕಾಂಗ್ರೆಸ್ನ ಅಧಿವೇಶನ, ಐತಿಹಾಸಿಕ ಅಧಿವೇಶನ. ಅಲ್ಲಿ ಇಂಥ ಎಡವಟ್ಟು ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕಾಗಿತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಮಾಡುವ ಘನಘೋರ ದ್ರೋಹ ಅಲ್ವಾ ಇದು. ಈ ಅಧಿವೇಶನ ನೆನಪು ಮಾಡೋಕ್ಕಿಂತ ಮುಂಚೆ ಗಾಂಧೀಜಿಯವರ ಭಾರತದಲ್ಲಿ ಮೊಟ್ಟ ಮೊದಲ ಸಾರ್ವಜನಿಕ ಸಮಾರಂಭ ಇತ್ತಲ್ಲ, ಅದು ಬಹಳ ಪ್ರಮುಖವಾಗಿ ನೆನಪಾಗುತ್ತೆ. ಅದು ನೆನಪಾದಾಗ ಇವತ್ತಿನ ಈ ಕಾಂಗ್ರೆಸ್ ಇರ್ತಕ್ಕಂಥ ಕೆಲವೊಂದಷ್ಟು ಕದೀಮರು, ದಗಾಕೋರುಗಳು, ಇವರು ಮುಖವಾಡಗಳು ಗೊತ್ತಾಗುತ್ತೆ. ಗಾಂಧೀಜಿಗೆ ಎಷ್ಟು ತದ್ವಿರುದ್ಧವಾಗಿದ್ದಾರೆ ಇವರು. ಗಾಂಧೀಜಿಯವ್ರನ್ನ ಒಂದು ರೀತಿಯಲ್ಲಿ ವಿಚಾರಗಳನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಹೋಗ್ಬೇಕು ಅಂದರೆ 1916 ಫೆಬ್ರವರಿ 4ನೇ ತಾರೀಕು ಬನಾರಸ್ಸಲ್ಲಿ ಏನೋ ಕಾಶಿಯಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಇದೆಯಲ್ಲ, ಅಲ್ಲಿ ನಡೆದಂಥ ಅನಿಬೆಸೆಂಟ್ ಅವರು ಆಯೋಜಿಸಿದ ಕಾರ್ಯಕ್ರಮವನ್ನು ನಾವು ನೋಡಬೇಕಾಗತ್ತೆ. ಗಾಂಧೀಜಿಯವರ ಅವತ್ತಿನ ಮಾತು ಹೆಂಗಿತ್ತು, ಇವತ್ತಿನ ಕೆಲವೊಂದಷ್ಟು ಕದೀಮ ರಾಜಕಾರಣಿಗೆ ಎಷ್ಟು ಚೆನ್ನಾಗಿ ಹೊಂದುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಅನ್ಸುತ್ತೆ ನಮಗೆ. ನನಗೆ ಅದೆಲ್ಲ ನೋಡಿದಾಗ ನೆನಪಾಗೋದು ಪೂರ್ಣಚಂದ್ರ ತೇಜಸ್ವಿ ಅವರ ತಬರನ ಕಥೆ. ಅದೆಲ್ಲವನ್ನು ಹೇಳ್ತೀನಿ, ತಬರನ ಕಥೆ ಯಾಕೆ ನೆನಪಾಯಿತು ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಹೇಳಿದೆ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 100 ವರ್ಷಗಳ ಹಿಂದೆ ಕಾಂಗ್ರೆಸ್ನ ಅಧಿವೇಶನ ನಡೆಯುತ್ತೆ. ಮಹತ್ವದ್ದು 3 ದಿನಗಳ ಕಾಲ ಅಧಿವೇಶನ. ನಾನು ಅದನ್ನ ಯಾಕೆ ಪೂರ್ಣಚಂದ್ರ ತೇಜಸ್ವಿಯವರ ತಬರನ ಕತೆ ನಾಟಕನ ನಾನು ಒಂದು ಕಥೆಯನ್ನ ನೆನಪು ಮಾಡಿದೆ ಅಂತ. ತೇಜಸ್ವಿನೇ ಹುಟ್ಟಿರಲಿಲ್ಲ ಅವಾಗ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ. ಯಾಕೆ ಅಂದರೆ ಇತ್ತೀಚೆಗೆ ಎಲ್ಲ ಒಂದು ಕಡೆ ತಬರನ ಕಥೆನ ಸಿನಿಮಾ ಹಾಕಿದ್ರು. ಅದು ಕೆಲವರು ಹೇಳಿದ್ರು ಇವತ್ತಿಗೂ ಸಹ ವ್ಯವಸ್ಥೆ ಹೆಂಗೆ ಇದೆ, ಏನು ಬದಲಾಗಿಲ್ಲ ಅಂತ. ಗೊತ್ತಲ್ಲ, ತಬರ ಇರ್ತಾನೆ, ಅವನು ಬ್ರಿಟಿಷರ್ ಜೊತೆ ಕೆಲಸ ಮಾಡಿರ್ತಾನೆ, ಸ್ವತಂತ್ರ ಬಂದ್ಮೇಲೆ ಸಹ ಕೆಲಸ ಮಾಡಿರ್ತಾನೆ, ಪೆನ್ಷನ್ಗೋಸ್ಕರ ಎಷ್ಟೆಲ್ಲ ಅಲಿತಾನೆ, ಓಡಾಡ್ತಾನೆ. ಆ ಗೋಳನ್ನೇ ಅದ್ಭುತವಾದ ಕಥೆಯಾಗಿ ಮಾಡಿದ್ರು ತೇಜಸ್ವಿಯವರು. ಇವತ್ತಿಗೂ ತಬರಗಳಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಹಾಗೇನೆ 1916 ಫೆಬ್ರವರಿ 4ನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಐತಿಹಾಸಿಕವಾದ ಮಾತುಗಳನ್ನ ಹಾಕ್ತಾರೆ ಕಾಶಿಯಲ್ಲಿ. ಅದು ದೇಶದ ದಿಕ್ಕು ದೆಸೆಯನ್ನೇ ಬದಲಾಯಿಸುತ್ತೆ. ಅಂದ್ರೆ ಸ್ವತಂತ್ರ ಹೋರಾಟದ ಚಳುವಳಿಯ ದಿಕ್ಕು ದೆಸೆಯನ್ನೇ ಬದಲಾಯಿಸಿದಂತಹ, ಅಲ್ಲಿವರೆಗೂ ಅರಮನೆ ಮತ್ತು ಗುರುಮನೆಗಳ ನಡುವೆ ಸ್ವತಂತ್ರ ಚಳುವಳಿ ಅನ್ನೋದು ಕಾಲು ಹುಡ್ಕೊಂಡು ಬಿದ್ದಿದ್ದಾಗ ಬಡ ಬೋರೇಗೌಡನಿಗೆ ಸ್ಲಂ ಕುಟೀರಕ್ಕೆ ಗಾಂಧೀಜಿಯವರು ಹೋರಾಟದ ಕಿಚ್ಚನ್ನ ಹರಿಸಿದ್ರಲ್ಲ, ಅಂತ ಐತಿಹಾಸಿಕ ಗಳಿಗೆ ಅವತ್ತು ಆಡಿದ ಮಾತು ಇವತ್ತು ಸಹ ಬದಲಾಗಿಲ್ಲ. ನಾನು ಅದಕ್ಕೆ ತಬರನ ಕಥೆ ಹೇಳಿದ್ದು. ನಾನೇನಂತ ಹೇಳ್ತೀನಿ, ನಾವು ಬೆಳಗಾವಿ ಈಗ ಅದಕ್ಕಿಂತ ಮುಂಚೆ ನೋಡಿ, ಇವರು ನಾವು ಸಿದ್ದರಾಮಯ್ಯನ ಕನ್ನಡ ರಾಮಯ್ಯ ಅಂತೀವಿ, ಮತ್ತೇನೋ ಅಂತೀವಿ. ಕನ್ನಡಕ್ಕೋಸ್ಕರ ನಮ್ಮ ಸರ್ಕಾರ ಇಷ್ಟೆಲ್ಲ ಮಾತಾಡಿದ್ದಾರೆ. ಕನ್ನಡ ಕಾವಲು ಸಮಿತಿಯ ಮೊದಲು ಅಧ್ಯಕ್ಷರು ಸಿದ್ದರಾಮಯ್ಯನವರು. ಆದ್ರೆ ಯಾಕಿಂತ ಎಡವಟ್ಗಳು ಮಾಡ್ತಾರ್ರಿ? ಕನ್ನಡ ದ್ರೋಹದ ಕೆಲಸ ಯಾಕ್ರಿ ಮಾಡ್ತಾರೆ ಇವರು? ಇವರಿಗೆ ನಾಚಿಕೆ ಮಾನ ಮಾಡಿದೇನ್ರಿ ಸ್ವಲ್ಪನಾದ್ರು? ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಬೋರ್ಡ್ ಹಾಕಿ ಕೂತಿದ್ದಾರೆ. ಕನ್ನಡದಲ್ಲಿ ಏನ್ರಿ ರೋಗ ಬಂತು ಇವ್ರಿಗೆ? ಅಲ್ಲಿ ಇದ್ರೆ ಯಾರಿಗೂ ತಲೆ ಹೊಡಿಲ್ವಾ? ಸಿದ್ದರಾಮಯ್ಯನವ್ರಿಗೂ ಅನ್ಸಿಲ್ವಾ ಹೌದು ಕನ್ನಡದ ಬೋರ್ಡ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು? ಯಾಕಾಗಿಲ್ಲ? ಮಾತಾಡ್ಬೇಕಲ್ವಾ? ಬೆಳಗಾವಿಯಲ್ಲಿ 100 ವರ್ಷಗಳಿಂದ ನಡೆದಾಗ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಕನ್ನಡವನ್ನ ಗೌರವದಿಂದ ನೋಡ್ಕೊತಾರೆ. ಪ್ರಾರ್ಥನೆ ಗೀತೆಯನ್ನ ಕನ್ನಡದಲ್ಲಿ ಆಡ್ತಾರೆ. 3 ಕನ್ನಡ ಗೀತೆಗಳನ್ನೇ ಆಡ್ತಾರಲ್ಲಿ. ವೀಣೆ ಶೇಷಣ್ಣವ್ರ ಸಂಗೀತ ಕಚೇರಿ ಮಾಡಿಸ್ತಾರೆ. ನಮ್ಮ ಏನು ಸಂಗೀತದ ದಿಗ್ಗಜೆ, ಯಾವುದೇ ರಾಜಕೀಯ ಮಾಡಿಲ್ಲ ಅಂದ್ರೆ ಭಾರತ ರತ್ನ ಕೊಡಬೇಕಾದಂತಹ ಗಂಗೂಬಾಯಿ ಹಾನಗಲ್ ಅವರು ಚಿಕ್ಕ ಹುಡುಗಿ, 13-14 ವರ್ಷ ಹುಡುಗಿ ಕೈಲಿ ಸಂಗೀತ ಕಚೇರಿ ನಡೆಸ್ತಾರೆ. ನಮ್ಮ ಉದಯವಾಗಲಿ ಚೆಲುವ ಕನ್ನಡ ನಾಡು ಅನ್ನುವ ಪ್ರಾರ್ಥನೆ ಗೀತೆ ನಡೆಸ್ತಾರೆ. ಇಷ್ಟೆಲ್ಲ ಕನ್ನಡಕ್ಕೆ ಆದ್ಯತೆಯನ್ನ 100 ವರ್ಷಗಳಿಂದ ಕೊಟ್ಟರು. ಇವತ್ತೇನು ರೋಗ ಹೊಡೆದಿದ್ದಾರೆ ಇವ್ರಿಗೆ? ಹಿಂದಿ ಮತ್ತು ಇಂಗ್ಲಿಷ್ ನಮ್ಮ ಬೋರ್ಡ್ ಹಾಕಿ ಕೂತಿದ್ರಲ್ಲ, ನಾಚಿಕೆ ಆಗಲ್ವ ನಿಮ್ಗಳಿಗೆ? ಏನಾಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಇರಲಿ, ನಾವು ಬೆಳಗಾವಿ ಅಧಿವೇಶನಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ 1916 ಇದನ್ನ ನೋಡ್ಬೇಕು. ಗಾಂಧೀಜಿಯವರ ಭಾಷಣ. ಅಲ್ಲಿಗಂಟ ಕಾಂಗ್ರೆಸ್ ಹೆಂಗಿತ್ತು? ಈ ಕಾಂಗ್ರೆಸ್ನ ಸ್ಥಾಪನೆ ಮಾಡಿದವರು ಸಹ ಒಂದು ರೀತಿ ಬ್ರಿಟಿಷ್ ಅವರೇ. 1885ರಲ್ಲಿ ಯಾಕೆ ಮಾಡಿದ್ರು ಅಂದ್ರೆ ಫೀಡ್ಬ್ಯಾಕ್ ಹೆಂಗಿದೆ, ನಮ್ಮ ಬ್ರಿಟಿಷ್ ಆಡಳಿತ ವೈಖರಿ ಹೆಂಗಿದೆ, ಭಾರತೀಯರ ಜನಸಾಮಾನ್ಯ, ಈ ದೇಶದ ಒಕ್ಕೂಟ ದೇಶದ ಜನಸಾಮಾನ್ಯ ನಮ್ಮ ಬಗ್ಗೆ ಏನು ಅನ್ಕೊಂಡಿದ್ದೇನೆ, ಅಭಿಪ್ರಾಯ ಏನು, ಇವ್ರನ್ನ ಯಾರ ಮುಖಾಂತರ ನಾವು ಈ ಭಾರತೀಯರ ಮುಖಾಂತರ ಭಾರತೀಯರನ್ನ ಹಿಂಗೆ ಆಳ್ಬೇಕು, ಅವ್ರ ಅಭಿಪ್ರಾಯ ಸಂಗ್ರಹಿಸಬೇಕು, ಇದಕ್ಕೊಂದು ಕಾಂಗ್ರೆಸ್ನ ಮಾಡಿರ್ತಾರೆ. ಅಲ್ಲಿ ಇಬ್ರು ಪಾರ್ಸಿಗಳ ನೇತೃತ್ವದಲ್ಲಿ ಮಾಡಿರ್ತಾರದು 1885ರಲ್ಲಿ. ಅದು ಅಲ್ಲಿವರೆಗೂ ಹೆಂಗಿತ್ತು? ಗಾಂಧೀಜಿ ಬರೋಕ್ಕಿಂತ ಮುಂಚೆ ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಬಂದು ಇಲ್ಲಿ ಸ್ವತಂತ್ರ ಚಳವಳಿಯನ್ನ ಕೈಗೆತ್ಕೊಳಕ್ಕಿಂತ ಮುಂಚೆ ಹೆಂಗಿತ್ತು ಅಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ಅರಮನೆ ಮತ್ತು ಗುರುಮನೆ ಎರಡರ ಕೈಲಿತ್ತು.
ಅನಿ ಬೆಸೆಂಟ್ ಅವರು ಗಾಂಧೀಜಿಯವ್ರನ್ನ ಆಹ್ವಾನ ಮಾಡ್ತಾರೆ. ಏನು ಬನಾರಸ್ ಹಿಂದೂ ಯೂನಿವರ್ಸಿಟಿ ಇದೆಯಲ್ಲ, ಅದು ಯೂನಿವರ್ಸಿಟಿಯ ಶಂಕುಸ್ಥಾಪನೆ ದಿನ ಅವತ್ತು ಗಾಂಧೀಜಿಯವ್ರಿಗೂ ಸಹ ಬನ್ನಿ ನೀವು ಮಾತಾಡಿ ಅಂತ ಆಹ್ವಾನ ಮಾಡಿರ್ತಾರೆ. ಗಾಂಧೀಜಿ ಹೋಗಿರ್ತಾರೆ. ಹಿಂದಿ ಎರಡು ದಿವಸನೂ ಗಾಂಧೀಜಿ ಅಲ್ಲೇ ಇರ್ತಾರೆ. ಅಲ್ಲಿ ಸೇರಿದ್ದಂಥವ್ರೆಲ್ಲ ಬರೀ ಅವತ್ತಿನ ತುಂಡು ರಾಜರುಗಳು, ಪಾಳ್ಯಗಾರರು, ವಕೀಲರುಗಳು, ಡಾಕ್ಟರ್ಗಳು, ತುಂಬ ವಿದ್ಯಾವಂತರುಗಳು, ಶ್ರೀಮಂತರೆಲ್ಲ ಇರ್ತಾರೆ. ಅಷ್ಟೇ, ಬಡವರು ಇರಲ್ಲ, ಶ್ರೀಮಂತರುಗಳು ಇರ್ತಾರೆ ಸಮಾರಂಭದಲ್ಲಿ. ಎಲ್ಲರೂ ಸಹ ಗೊತ್ತಲ್ಲ ಅಲ್ಲಿವರೆಗೂ ಕಾಂಗ್ರೆಸ್ ಅಂದ್ರೆ ಹೆಂಗಿತ್ತು, ಅರ್ಜಿ ಕೊಡೋದು, ಮನವಿ ಮಾಡೋದು, ಸಂವಿಧಾನಾತ್ಮಕವಾಗಿ ಈ ಥರ ಎಲ್ಲ ನಮಗೆ ಅಧಿಕಾರ ಬೇಕು ಅಂತ, ಒಟ್ಟಾರೆ ಹಿಂಗೆ ಚರ್ಚೆ, ಮತ್ತೊಂದು ಮುಗಿದೊಂದು, ಮತ್ತೆ ಉಳ್ಳವರಿಗೆ ಮಾತ್ರ ಓಟ್ ಹಾಕು, ಇಷ್ಟರ ಮಟ್ಟಿಗಿತ್ತು ಕಾಂಗ್ರೆಸ್. ಇಷ್ಟರ ಮಟ್ಟಿಗಿತ್ತು. ಅದು ಜನಸಾಮಾನ್ಯರ ಮಟ್ಟಕ್ಕೆ ಹೋಗಿರಲಿಲ್ಲ, ಅದು ಗೊತ್ತಿರಲೇ ಇಲ್ಲ, ಇವ್ರ ಮಟ್ಟಿಗೆ ಮಾತ್ರ ಇತ್ತು. ಅಲ್ಲಿ ಅನಿ ಬೆಸೆಂಟ್ ಅವರು ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ರಾಜ ಮಹಾರಾಜರುಗಳೆಲ್ಲ ಮಾತಾಡ್ತಾರೆ. ಗೊತ್ತಲ್ಲ, ಎಲ್ಲ ಅವ್ರ ಪೋಷಾಕಗಳು, ವಜ್ರ ವೈಡೂರ್ಯಗಳು, ಚಿನ್ನಗಳು, ಆಭರಣಗಳು, ಇಡೀ ಒಬ್ರಿಗಿಂತ ಒಬ್ರು ಪೈಪೇಟೆ ಮೇಲೆ ಬಿದ್ದಂಗೆ ತಮ್ಮ ಸಿರಿವಂತಿಕೆಯನ್ನ, ಆಡಂಬರವನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಒಂದು ಭಾಗ ಆದ್ರೆ, ಇನ್ನೊಂದು ಭಾಗ ಸ್ವತಂತ್ರ ಚಳವಳಿಯಲ್ಲಿ ಇತ್ತು. ಗಂಗಾಧರನಾಥ ತಿಲಕ್ ಅವ್ರ ನೇತೃತ್ವದಲ್ಲಿ. ಅದು ಸಹ ಅಷ್ಟೇ, ಜನಸಾಮಾನ್ಯರ ಮಟ್ಟಕ್ಕಿರಲಿಲ್ಲ. ಅದು ಬರಿಯ ಈ ಒಂದು ರೀತಿ ಉಗ್ರಗಾಮಿಗಳ ತಂಡದ ರೀತಿಯಲ್ಲಿ ಈ ತರ ಬರೀ ಗುರುಮನೆಗಳು, ದೇವರು ದಿಂಡ್ರು ಅನ್ಕೊಂಡು ಹೆಂಗೆ ಸಾವಿರಾರು ವರ್ಷ ದೇಶವನ್ನ ಕಂಟ್ರೋಲ್ ಇಟ್ಟಿರಲ್ಲ, ಆ ಜನಗಳದ್ದು ಆ ಸೀಮಿತವಾಗಿ ಇಷ್ಟರ ಮಟ್ಟಿಗಿತ್ತು ಅಷ್ಟೇ. ಗಾಂಧೀಜಿಯವರು 2ನೇ ದಿವಸ ಮಾತಾಡ್ತಾರೆ. ಭಾಷಣ ಮಾಡುವಾಗ ಗಾಂಧೀಜಿಯವರ ಭಾಷಣವನ್ನ ಈ ದೇಶ ಅಲ್ಲಿವರೆಗೂ ಆ ಥರ ಭಾಷಣವನ್ನು ಕೇಳಿರಲಿಲ್ಲ. ಜನ ಕೇಳಿರಲಿಲ್ಲ, ರಾಜರು ಕೇಳಿರಲಿಲ್ಲ, ಜನಸಾಮಾನ್ಯರ ಕೇಳಿರಲಿಲ್ಲ. ಆಯೋಜಕರಿಗೆ ಒಂದು ರೀತಿ ಪೀಕ್ಲಾಟಕ್ಕೆ ಶುರುವಾಗುತ್ತೆ. ಅವ್ರು ನಿರೀಕ್ಷಣೆ ಮಾಡಿರಲ್ಲ ಇವ್ರು ಹಿಂಗೆ ಮಾತಾಡ್ತಾರ ಅಂತ ಹೇಳ್ಬಿಟ್ಟು. ಒಂದು ರೀತಿ ಸಿಡಿಲು ಹೆರಗಿದಂಗೆ ಸಿಡಿಲು ಬಡ್ದಂಗೆ ಆಗುತ್ತೆ ಇವ್ರಿಗೆ. ಮತ್ತೆ ಕೆಲವ್ರಿಗಂತೂ ಆಘಾತ ಆಗೋಗುತ್ತೆ. ಏನಪ್ಪ ಹಿಂಗಾಗೋಯ್ತು, ಕರೆದು ಮಕ್ಕುಸ್ಕೊಂಡಂಗೆ ಆಯ್ತಾರಂತ, ದೊಣ್ಣೆ ಕೊಟ್ಬಿಟ್ಟು ಒಡಿಸ್ಕೊಂಡಂಗೆ ಆಯ್ತಾರ ಅನ್ನೋ ಮಟ್ಟಕ್ಕೆ ಬರುತ್ತೆ. ಗಾಂಧೀಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಈ ದೇಶದ ಬಡವರ ಬೆವರು, ಅವರ ಗೋಳುಗಳೆಲ್ಲ ನಿಮ್ಮ ಮೈ ಮೇಲೆ ಒಡವೆಗಳಾಗಿ ಪ್ರದರ್ಶನ ಮಾಡ್ತಾ ಇದ್ರಲ್ಲ, ನಾಚಿಕೆಗಳು ನಿಮ್ಗಳಿಗೆಲ್ಲ ಅಂತ. ಬಡವರು ಬೆವರು ಅಂತ ಹೇಳ್ಬಿಟ್ಟು ಗಾಂಧೀಜಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಮಲ್ಲಿ ಹೇಳ್ತೀವಲ್ಲ, ಇವತ್ತು ಹೇಳ್ತಾರೆ ನಮ್ಮದು ಭಾಳ 10,000 ವರ್ಷ ಇತಿಹಾಸ ಇರುವ ದೇಶ, ಹಂಗೆ ಹಿಂಗೆ ಮತ್ತೊಂದು ಅಂತ ಹೇಳ್ಬಿಟ್ಟು. ಅದೇ ಆಧ್ಯಾತ್ಮ ದೇಶ ಎಂದು ಕೊಚ್ಚಿಕೊಳ್ಳುತ್ತೇವೆ. ನೋಡಿ, ಗಾಂಧೀಜಿ ಮಾತ್ರ ಹೇಳ್ಬಿಡ್ತೀನಿ, ನಮ್ಮದು ಆಧ್ಯಾತ್ಮ ದೇಶವೆಂದು ಕೊಚ್ಚಿಕೊಳ್ಳುತ್ತೇವೆ. ಆಧ್ಯಾತ್ಮ ವ್ಯಕ್ತವಾಗಬೇಕಾದದ್ದು ಬಾಯಿಂದ ಅಲ್ಲ, ಕೈ ಕಾಲುಗಳ ಮೂಲಕ, ಜನರ ಬಳಿ ಹೋಗಿ ಕೆಲಸ ಮಾಡುವ ಮೂಲಕ. ಇಲ್ಲಿನ ದೇವಸ್ಥಾನಗಳನ್ನು ನೋಡಿ, ಅದರ ಸುತ್ತಮುತ್ತಲ ಬೀದಿಗಳನ್ನು ನೋಡಿ ಎಷ್ಟು ಕೊಳಕಾಗಿದೆ. ಧರ್ಮ ಆಧ್ಯಾತ್ಮ ಎಂದರೆ ಕೊಳಕೆ. ವೇದಿಕೆಯ ಮೇಲಿದ್ದ ಗಣ್ಯರಿಗೆ ಆಲಾಪ ಆದಿ ತಪ್ಪುತ್ತಿದೆ ಎನಿಸಿ ಏನು ಮಾಡಬೇಕೆಂದು ತೋಚದೆ ಗಾಬರಿಯಿಂದ ಕೂತಿದ್ದಾಗಲೇ ಗಾಂಧಿ ನೇರವಾಗಿ ತಮ್ಮೊಂದಿಗೆ ವೇದಿಕೆಯಲ್ಲಿದ್ದ ರಾಜ ಮಹಾರಾಜರುಗಳತ್ತ ನೋಡುತ್ತಾ ಹೇಳಿದರು, ನಿನ್ನೆ ಮೊನ್ನೆ ಈ ಮಹಾಶಯರೆಲ್ಲರೂ ಭಾರತದ ಬಡತನದ ಬಗ್ಗೆ ಮಾತನಾಡಿದರು. ಇವರ ಮುಡಿಯಿಂದ ಅಡಿಯವರಿಗೆ ದೇಶದ ವಿವಿಧ ಭಾಗಗಳಲ್ಲಿ ಧರಿಸಿರುವ ವಿವಿಧ ರತ್ನಾಭರಣಗಳು ನನ್ನಲ್ಲಿ ವಿಷಾದ ಹುಟ್ಟಿಸಿವೆ. ಇವೆಲ್ಲ ಭಾರತದ ಬಡತನದ ಮೂಲಗಳಂತೆ ನನಗೆ ಕಾಣುತ್ತಿವೆ. ಇವು ನಮ್ಮ ರೈತನಿಂದ, ಗ್ರಾಮೀಣ ಕಸುಬುದಾರರಿಂದ ಸೂರೆ ಮಾಡಲ್ಪಟ್ಟ ಆಸ್ತಿಯೇ ಹೌದು. ಇಂತಹ ಸೂರೆಯನ್ನು ಒಪ್ಪಿಕೊಂಡು ಸ್ವರಾಜ್ಯದ ಮಾತನಾಡುವುದು ದೊಡ್ಡ ವಿಪರ್ಯಾಸವೇ ಸರಿ. ಈ ಹೊತ್ತಿಗೆ ಅನಿ ಬೆಸೆಂಟ್ ಸಹಿತ ಮಹಾರಾಜ ಗಣ್ಯರೆಲ್ಲ ಇಲ್ಲಿ ಏನು ನಡೆಯುತ್ತಿದೆ ಎಂದು ದಿಗ್ಭ್ರಾಂತರಾದರು. ಅಲ್ಲಿ ಗಂಟೆ ಹೇಳ್ತಾರೆ ಗಾಂಧೀಜಿ, ನಮ್ಮ ಗ್ರಾಮೀಣ ಪ್ರದೇಶ ಜನ, ಕೂಲಿ ಮಾಡೋರು, ಇವರು ದುಡಿಮೆ ಎಲ್ಲ ನೀವು ಮೈ ಮೇಲೆ ಕಾಣ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಗಾಂಧೀಜಿ. ಯಾವ ಪೊರ್ಕೆ ಹಿಡ್ಕೊಂಡು ಬಾತ್ರೂಮ್ ತುಳಿಸಂತ ಗಾಂಧೀಜಿಯವರು ಅಲ್ಲಿ ಗಂಟೆ ಈ ಮಾತುಗಳನ್ನ ಕೇಳಿರಲಿಲ್ಲ. ಎಲ್ರಿಗೂ ತಲೆ ಕೆಟ್ಟೋಗುತ್ತೆ. ಆವಾಗ ಅಲ್ಲಿವರೆಗೂ ಕಾಂಗ್ರೆಸ್ಸು ಬರೀ ಹೇಳಿದ್ನಲ್ಲ, ಇಂಥವ್ರ ಹಿಡಿತದಲ್ಲಿ ಇತ್ತಲ್ಲ, ಅದನ್ನ ತಂದು ಆ ಒಂದು ಕಟ್ಟೆನ ಹೊಡೆದು ಗಾಂಧೀಜಿ ಹಳ್ಳಿಗಳಿಗೆ, ಕುಟೀರಗಳಿಗೆ ಹರಿಸಿದ್ರು. ಗಾಂಧೀಜಿ ಕಿಚ್ಚತ್ಕೊತ್ತು. ಇಡೀ ದೇಶದ ಒಬ್ಬ ಬಡ ಬೋರೇಗೌಡ, ಒಬ್ಬ ಸಣ್ಣ ಅವಿದ್ಯಾವಂತ ಇರ್ಬೋದು, ರೈತ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಮಹಿಳೆಯರು, ಇವ್ರ ಮಟ್ಟಕ್ಕೆ ಗಾಂಧೀಜಿ ಹೋರಾಟದ ಕಿಚ್ಚನ್ನು ಹತ್ತಿಸಿದ್ರು ಗಾಂಧೀಜಿ. ಇವತ್ತೇಳಿ ಅವತ್ತಿನ ರಾಜ ಮಹಾರಾಜಗಳಿದ್ರಲ್ಲ, ಅದೇ ಥರ ಇವತ್ತು ಬೆಳಗಾವಿಲಿ, ಇವತ್ತು ಮೊನ್ನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರಲ್ಲ, ಈ ಸಂದರ್ಭದಲ್ಲಿ ಬೆಳಗಾವಿಲಿ ಮಾಡಿತ್ತಲ್ಲ, ಏನಾರ ವ್ಯತ್ಯಾಸ ಇದೆಯಾ? ಇವತ್ತಿಗೂ ಅದೇ ಕದೀಮ್ರು ಕಾಂಗ್ರೆಸ್ ಅಲ್ಲಿ ಇಲ್ವಾ? ಇವತ್ತು ಮೊನ್ನೆ ವಿಧಾನಸಭೆಯಲ್ಲಿ ಟಿಕೆಟ್ ಕೊಟ್ರಲ್ಲ, ಲೋಕಸಭೆಯಲ್ಲಿ ಟಿಕೆಟ್ ಕೊಟ್ರಲ್ಲ, ಎಂತೆಂತರಿಗೆ ಕೊಟ್ರಿ ನೀವು? ಸಾವಿರಾರು ಕೋಟಿ ಲೂಟಿ ಹೊಡೆದವ್ರಿಗೆ.
ಈ ಕಳ್ಳರುಗಳಿಗೆ ಟಿಕೆಟ್ ಕೊಟ್ಟಿದ್ರೆ ಎಷ್ಟೇ ಜನಕ್ಕೆ ನೀವು? ಏನು ಬದಲಾಗಿದೆ? ಗಾಂಧಿ ವಿಚಾರಗಳು ಕೊಲೆ ಮಾಡ್ತಾ ಇಲ್ವಾ ನೀವು? ಅದಕ್ಕೆ ನಾನು ತಬರನ್ ಕತೆ ಅವಾಗಲೇ ನಿಮ್ಗೆ ಕತೆ ಹೊಡೆದಿದೆ, ಕಥೆನ ಉದಾಹರಣೆಯಾಗಿ ಹೇಳಿದ್ದು ನಿಮಗೆ. 1916ರಲ್ಲಿ ಯಾವ ವೇದಿಕೆ ಮೇಲೆ ನೋಡಿದ್ರೆ ಗಾಂಧೀಜಿ, ಇವತ್ತು ಅದಿದ್ದಾರೆ. ನಗು ಬರುತ್ತೆ. 60 ಕೋಟಿ ನನ್ನ ಸೈಟು ಕೊಟ್ಬಿಡಿ ದುಡ್ಡು ಅಂತ ಕೇಳಿದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಯಾಕೆ ಇಡೀ ನಿಮ್ಮನ್ನ ತಗೊಂಡೋಗಿ ಜೈಲ್ಗೆ ಹಾಕಿತ್ತು? ಇನ್ನು ಎಂತೆಂಥ ಮಹಾನುಭಾವಗಳೆಲ್ಲದ್ರು, ಇವರೆಲ್ಲ ಗಾಂಧಿ ಟೋಪಿ ಹಾಕೊಂಡು ಗಾಂಧೀಜಿ ಬಗ್ಗೆ ಸರಳತೆ ಬಗ್ಗೆ ಮಾತಾಡೋದು ನೋಡಿದ್ರೆ ನಗು ಬರುತ್ತೆ ನಿಮಗೆ, ನಗು ಬರುತ್ತೆ. ಚಿನ್ನಾಭರಣಗಳನ್ನ ಹಾಕೊಂಡಿದ್ದಂಥ ರಾಜರಿಗೂ ಇವ್ರಿಗೂ ಯಾವ ವ್ಯತ್ಯಾಸ? ಮತ್ತೆ ಕಾಂಗ್ರೆಸ್ಸು ಎಷ್ಟು ನಿತ್ರಾಣಗೊಂಡಿದೆ ಇವತ್ತು ಅಂತ ಹೇಳ್ಬಿಟ್ಟು ತನ್ನ ನಾಯಕರನ್ನ ಸಮರ್ಥನೆ ಮಾಡ್ಕೊಂಡು ಸಹ ಮಹಾನುಭಾವಗಳಿಗೆ ಗೊತ್ತಿಲ್ಲ. ಇವತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಬಹಳ ದೊಡ್ಡ ನಾಯಕ, ಹೌದು, ಅವತ್ತಿನ ಕಾಲಕ್ಕೆ ನೆಹರು ಅಂತ ದೊಡ್ಡ ನಾಯಕ ಬೇಕಾಗಿತ್ತು. ನಿಮಗೆ ಗೊತ್ತಿದೆ, ಸ್ವತಂತ್ರ ಬಂದಾಗ ದೇಶ ವಿಭಜನೆ ಆಗುತ್ತೆ, ಸುಮಾರು ಲಕ್ಷಾಂತರ ಜನ, 10 ಲಕ್ಷ ಜನ ಇಲ್ಲಿ ಸಾವು ನೋವುಗಳಾಗುತ್ತೆ. ನಂತರ 15 ವರ್ಷ ಒಂದೇ ಒಂದು ಕೋಮುಗಲಭೆ ಆಗಲ್ಲ ದೇಶದಲ್ಲಿ. ನೆಹರು ಅಷ್ಟು ಚೆನ್ನಾಗಿ ದೇಶವನ್ನು ಮುನ್ನಡೆಸ್ತಾರೆ. ಬಹಳ ದೊಡ್ಡ ದೇಶಾಭಿಮಾನಿ ನೆಹರು. ಎಷ್ಟರ ಮಟ್ಟಿಗೆ ದೇಶಾಭಿಮಾನಿ ಅಂದರೆ, ಅವ್ರು ಸಾಯಿದ 8 ತಿಂಗಳ ಮುಂಚೆ ಚೈನಾ ವಾರ ಆಗುತ್ತೆ, ದೇಶ ಸೋತು ಬಿಡುತ್ತೆ, ಭಾರತ ಸೋತು ಬಿಡುತ್ತೆ. ಎಷ್ಟು ನೋವು! ಚೈನಾ ವಾರ ಆದಮೇಲೆ ನೆಹರು ಅವರ ಆರೋಗ್ಯ ಕೆಡುತ್ತೆ. 8 ತಿಂಗಳಲ್ಲಿ ನೆಹರು ಸತ್ತೋಗ್ತಾರೆ. ಅಂದರೆ ನನ್ನ ದೇಶ ಹಿಂಗೆ ಆಗ್ತಲ್ಲ ಅಂತ ಹೇಳ್ಬಿಟ್ಟು ಕೊರಗಿತ್ತಲ್ಲ. ಇವತ್ತು ಒಂದಷ್ಟು ಜನ ಡೋಂಗಿ ದೇಶ ಅಭಿಮಾನಿಗಳಿದ್ದಾರೆ. ಇಂಥದ್ದನ್ನೆಲ್ಲ ಅಟ್ಲೀಸ್ಟ್ ನೆಹರು ಅವರ ಕಾರ್ಯ ಸಾಧನೆಗಳನ್ನ, ಸಂವಿಧಾನಕ್ಕೆ ನೆಹರು ಕೊಟ್ಟ ಕೊಡುಗೆಯನ್ನು, ಹೌದು ಅಂಬೇಡ್ಕರ್ ಸಂವಿಧಾನ ಬರೆದ್ರು, ಇಲ್ಲ ಅಂತಲ್ಲ, ನೆಹರು ಅವ್ರದ್ದು ಕೊಡುಗೆ ಇತ್ತು. ಇದನ್ನ ಕಾಂಗ್ರೆಸ್ನ ಇವತ್ತಿನ ನಾಯಕರು ಜನಗಳಿಗೆ ಮುಟ್ಸೋದೇ ಗೊತ್ತಿಲ್ಲ ಅವರು ಮಹಾನುಭಾವಗಳಿಗೆ. ನಿಮಗೆ ಮುಸೋಲಿನಿ ಗೊತ್ತಲ್ಲ, ಇಟಲಿಯ ದೇಶದ ಒಬ್ಬ ಸರ್ವಾಧಿಕಾರಿ ಮುಸೋಲಿನಿ. ಅವ್ನು ನೆಹರು ಅವ್ರನ್ನ ಮೀಟ್ ಮಾಡಬೇಕು ಅಂತ ಅಂಬಲಿಸ್ತಾ ಇರ್ತಾನೆ. ನೆಹರು ಮೀಟ್ ಮಾಡಲ್ಲ, ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತಾನೆ. ಅವನು ಅಂಬಲಿಸ್ತಾನೆ ಆತ. ಇದು ನೆಹರು ಅವರ ಘನತೆ ಮತ್ತು ಗಂಭೀರ. ಅದೇ RSSನ ಸ್ಥಾಪಕ ಮೂಂಜಿ ಇದನ್ನ, ಡಾಕ್ಟರ್ ಮೂಂಜಿ, RSS ಸ್ಥಾಪಕ, ಇವನು ಮೇಲ್ಬಿದ್ದು ಮುಸೋಲಿನಿ ಮೀಟ್ ಮಾಡ್ತಾನೆ. ಇವ್ರು ಏನು ಚಡ್ಡಿ, ಈ ಲಾಠಿ, ಈ ಟೋಪಿ, ಈ ಯೂನಿಫಾರ್ಮ್ ಹಾಕೊಂಡು ಒಂದಷ್ಟು ಕೋಮುವಾದ ತಲೆ ತುಂಬಿಕೊಂಡು ಸರ್ವಾಧಿಕಾರ ಇದೆಯಲ್ಲ, ಇದನ್ನ ಮುಸೋಲಿನಿಂದ ಕಾಪಿ ಹೊಡೆದಿದ್ದವರು. ಮುಸೋಲಿನಿ ಮೇಲ್ಬಿದ್ದೋಗಿ ಮುಸೋಲಿನಿನ ಮೇಲ್ಬಿದ್ದು ಮೂಂಜಿ ಮೀಟ್ ಮಾಡ್ತಾರೆ. ಮತ್ತೆ ಅದೇ ಒಂದು ಕೋಮುವಾದನ್ನ ಅವರು ಸೇಮ್ ಐಡಿಯಾ ತಂದು ಇಲ್ಲಿ ಅಪ್ಲೈ ಮಾಡ್ತಾರೆ. ಅದೇ ಮುಸೋಲಿನಿ ಮೇಲ್ಬಿದ್ದು ನೆಹರು ಅವ್ರನ್ನ ಮೀಟ್ ಮಾಡ್ತೀನಿ, ನೆಹರು ಒಪ್ಪಲ್ಲ. ಇದು ನೆಹರು ಅವರ ಘನತೆ. ಇದು ನೆಹರು ಅವರು ಎಂಥ ದೊಡ್ಡ ನಾಯಕ ಅಂತ ತೋರಿಸುತ್ತೆ. ಹಲವಾರು ವಿಚಾರ ಇದೆ. ಮತ್ತೆ ಒಂದಷ್ಟು ಜನ ಕೆಲವರು ಹೇಳ್ತಾರೆ ಅಂಬೇಡ್ಕರ್ನ ಕಾಂಗ್ರೆಸ್ ಸೋಲಿಸ್ಬಿಡ್ತು, ಹಂಗೆ ಕಾಂಗ್ರೆಸ್ ಸೋಲಿಸ್ತು ಅಂತ ಹೇಳಿ ಅದನ್ನೇ BJP ಕಾಪಿ ಹೊಡ್ಕೊಂಡು ಹೇಳ್ತಾ ಇರ್ತಾರೆ. ಯಾಕೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಾಗ ಅದು ದೇಶ ವಿಭಜನೆ ಆದಾಗ ಬಾಂಗ್ಲಾದೇಶಕ್ಕೆ ಸೇರುತ್ತೆ. ಬಾಂಗ್ಲಾದೇಶಕ್ಕೆ ಅವತ್ತು ನೆಹರು ಕ್ಯಾಬಿನೆಟ್ ತಗೋಬೇಕಾಗಿರಲಿಲ್ಲ ಬೇಕಾದ್ರೆ. ಆದರೆ ಅಂಬೇಡ್ಕರ್ ಅವ್ರನ್ನ ಕ್ಯಾಬಿನೆಟ್ಗೆ ತಗೋಬೇಕು ಅಂತ ಅದು ಗಾಂಧೀಜಿಯವರ ಒತ್ತಾಸನೂ ಆಗಿರುತ್ತೆ. ಆವಾಗ ತನ್ನದೇ ಪಕ್ಷದ ನಿಮಗೆ ಜೈಕಾರ್ ಅನ್ನೋರನ್ನ ರಾಜೀನಾಮೆ ಕೊಡಿಸಿ, ಕಾಂಗ್ರೆಸ್ ಗೆದ್ದಿದ್ದಂಥವ್ರು ರಾಜೀನಾಮೆ ಕೊಡಿಸಿ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ನೆಹರು ಕ್ಯಾಬಿನೆಟಲ್ಲಿ ಕಾನೂನು ಮಂತ್ರಿ ಮಾಡ್ಕೋತಾರೆ ನೆಹರು ಅವರು. ಮತ್ತೆ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವರು ಅದನ್ನೇ ಹೇಳೋದು, ಕಾಂಗ್ರೆಸ್ ಸೋಲಿಸ್ಬಿಟ್ರಿಂದ. ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂಬೇಡ್ಕರ್ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳಲ್ಲ, ಸಮಾಜವಾದಿ ಪಕ್ಷ ಇರುತ್ತೆ, ಅವರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ನಿಂತಿರ್ತಾರಲ್ಲಿ. ನೆಹರು ಅವರ PA ಬಹುಶಃ ಕಾಂಗ್ರೆಸ್ಸಿಂದ ನಿಂತ್ಕೊಂಡ್ರು ಅಂತ ಅನ್ಕೋತೀನಿ. ಅವಾಗ ಅಂಬೇಡ್ಕರ್ ಅವ್ರ PA ಅಂಬೇಡ್ಕರ್ ವಿರುದ್ಧ ಕಾಂಗ್ರೆಸ್ಸಿಂದ ನಿಂತ್ಕೋತಾರೆ, ಅಂಬೇಡ್ಕರ್ ಸೋಲ್ತಾರೆ. ಅವತ್ತು ಪ್ರಜಾಪ್ರಭುತ್ವ ಇಲ್ಲಿ ಒಂದು ವಿರೋಧ ಪಕ್ಷದವ್ರನ್ನ ಸೋಲಿಸ್ಬೇಕು ಅಂತ ಕಾಯ್ತಾ ಇರ್ತಾರಲ್ವಾ. ಹೌದು, ನೆಹರು ಪ್ರಚಾರ ಮಾಡಿದ್ರು ಅಂಬೇಡ್ಕರ್ ವಿರುದ್ಧ, ಯಾಕೆ ಮಾಡಬಾರ್ದು? ಎಲ್ಲರೂ ಗೆಲ್ಬೇಕು ಅಂತ ನಿಂತಿರ್ತಾರೆ ಅಲ್ವಾ. ಈ ವಿರೋಧ ಪಕ್ಷ ನಮ್ಮ ವಿರೋಧಿಗಳಿಂದ ವಿರೋಧ ಪಕ್ಷ ನಿಂತವ್ರ ಅಂದಮೇಲೆ ಅವ್ರು ಗೆಲ್ಗೆ ಯಾಕೆ ಶ್ರಮಿಸ್ತಾರೆ? ನಾವು ಗೆಲ್ಬೇಕು ಅಂತ ಪ್ರಯತ್ನ ಪಡೋದು. ಈ ಮನೆ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ್ರಪ್ಪ, ಮಾಜಿ ಪ್ರಧಾನಿ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿ ಮಗ ಅಂತ ಮಾಡಿದ್ರೆ ಜನ ಸೋಲಿಸಿದ್ರು ಬೇಡ ಅಂದ್ರೆ. ಅದನ್ನೇನು ಅಷ್ಟು ದೊಡ್ಡ ವಿಚಾರ ಮಾಡ್ಬೇಕಾಗಿಲ್ಲಲ್ವಾ. ಪ್ರಜಾಪ್ರಭುತ್ವ ಬಹುಶಃ ಅದು ಅಂಬೇಡ್ಕರ್ ಒಪ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾವು ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ಅಂಬೇಡ್ಕರ್ ಅಂದ್ರೆ ಜಗತ್ತಿಗೆ ಗೊತ್ತು ಎಷ್ಟು ದೊಡ್ಡ ನಾಯಕ ಅಂತ ಹೇಳ್ಬಿಟ್ಟು. ಆದರೆ ಆ ಕಾಲದ ಅಂಬೇಡ್ಕರ್, ನಾವು ಇವತ್ತಿನ ಅಂಬೇಡ್ಕರ್ನ ಆ ಕಾಲದಲ್ಲಿಟ್ಟು ಮಾತಾಡೋದು ತಪ್ಪಾಗುತ್ತೆ. ಅವತ್ತಿನ್ನು ಅಷ್ಟರ ಮಟ್ಟಿಗೆ ಅಂಬೇಡ್ಕರ್ ಬೆಳೆದಿರಲಿಲ್ಲ, ದೇಶವ್ಯಾಪ್ತಿ ಬೆಳೆದಿರಲಿಲ್ಲ. ನಿಮ್ಗೆ ಗೊತ್ತಿದೆ, ಅವರು ಇಡೀ ಮಹಾರಾಷ್ಟ್ರದಲ್ಲಿ ಮತ್ತೆ 2 ಕಡೆ ಮಾತ್ರ ಗೆಲ್ತಾರೆ ಅವ್ರ ಪಕ್ಷ. ಇಷ್ಟರ ಮಟ್ಟಿಗೆ ಬೆಳೆದಿರಲಿಲ್ಲ ಅವತ್ತು. ಅದನ್ನೆಲ್ಲ ಯೋಚನೆ ಮಾಡಬೇಕು. ಅಷ್ಟೇ ಅಲ್ಲ, ಇನ್ನು ತುಂಬಾ ವಿಚಾರಗಳಿದೆ. ಅಂದ್ರೆ ನೆಹರು ಅವರ ವಿಚಾರದಲ್ಲಿ ಮತ್ತೆ ಕಾಂಗ್ರೆಸ್ ಕೊಡುಗೆಗಳನ್ನ ಅದು ಹೇಳ್ಬೇಕು ಅಂದ್ರೆ ಇವತ್ತಿನ ಕಾಂಗ್ರೆಸ್ಸರಿಗೆ ಎಂಥದೂ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡಿದ್ದಾರೆ.
ಆದರೆ ಒಂದಂತೂ ನಿಜ, ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಸುತ್ತಮುತ್ತ ಟೋಪಿ ಹಾಕಂಗೆ ಕೂತಿರಲಿ ಈ ಮಹಾನುಭಾವರುಗಳು, ಇವರೆಲ್ಲ ಗಾಂಧಿ ವಿಚಾರಗಳನ್ನ ಕೊಂದಂಥವ್ರು. ಆದರೆ ಗಾಂಧಿ ಭವನ ಅಂತ ಒಂದು ಇದೆಯಲ್ಲಪ್ಪ, ಯಜ್ಞಗಳ ಕುತುಂಬ್ಕೊಂಡಿದ್ದಾವಲ್ಲ, ಏನು ಮಾಡ್ತಾ ಇದ್ರಿ ನೀವು? ಗಾಂಧಿ ಭವನದ ಯಜ್ಞಗಳು ಏನು ಮಾಡ್ತಾ ಇದ್ರ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ಇವತ್ತು ಹಳ್ಳಿ ಹಳ್ಳಿಗೆ, ಅದರಲ್ಲೂ ಇವತ್ತು ಇಷ್ಟು ಪ್ರಸ್ತುತ ಕೋಮುಗಲಭೆ ಹತ್ಕೊಂತಾರ ಈ ಸಂದರ್ಭದಲ್ಲಿ ಎಷ್ಟು ವಿಚಾರಗಳನ್ನ ತಗೊಂಡೋಗಿದ್ರ, ಸಮರ್ಥರಾಗಿದ್ರ ತಗೊಂಡೋಗ್ಲಿಕ್ಕೆ? ಇವತ್ತು ಬರೀ ಮಠ ಕಟ್ಕೊಂಡು ಕುಂತಿದ್ರಲ್ಲ, ನಿಮ್ಗಳಿಗೆಲ್ಲ ಏನನ್ಸಲ್ವಾ? ಇದ್ರ ಬಗ್ಗೆ ಇನ್ನೊಂದಷ್ಟು ಮುಂದೆ ನೋಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.